ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಸಹಾಯಕ ಪ್ರಾದೇಶಿಕ ಸಾರಿಗೆ ತನಿಖಾ ಠಾಣೆ ಮಳಕೇರಿ ಗ್ರಾಮ ತಾಲೂಕಾ ಹುಮನಾಬಾದ್ ಜಿಲ್ಲೆ ಬೀದರ್ ಆರ್ಟಿಒ ಚೆಕ್ಪೋಸ್ಟ್ಗಳ ಮೇಲೆ ಮಧ್ಯರಾತ್ರಿ 3 ಗಂಟೆಗೆ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳಿಂದ ದಾಳಿ ನಡೆಸಿದ್ದಾರೆ. ಸಾರಿಗೆ ವಾಹನ ಸವಾರರಿಂದ ಹಣ ವಸೂಲಿ, ಈ ಚೆಕ್ಪೋಸ್ಟ್ನಲ್ಲಿ ಲಂಚ ಪಡೆಯಲಾಗುತ್ತದೆ ಎಂದು ಆರೋಪವಿದ್ದು, ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ 3 ಗಂಟೆಗೆ ದಾಳಿ ನಡೆಸಿರುವ ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ನೇತೃತ್ವದಲ್ಲಿ ಒಟ್ಟು 4 ತಂಡಗಳು ಪರಿಶೀಲನೆ ನಡೆಸ್ತಾ ಇವೆ. ತನಿಖೆ ಚುರುಕಾಗಿ ಪರಿಶೀಲನೆ ನಡೀತಾ ಇದೆ. ಲೋಕಾಯುಕ್ತ ಡಿವೈಎಸ್ಪಿ ಗೀತಾ ಬೆನ್ನಳೆ, ಹನುಮಂತರಾಯ, ಡಿಎಸ್ಪಿ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್, ಅಕ್ಕ ಮಹಾದೇವಿ, ಇನ್ಸ್ಪೆಕ್ಟರ್ ಪೊಲೀಸ್ ಸಿಬ್ಬಂದಿಗಳು ಪ್ರದೀಪ್, ಮಸೂದೆ, ಬಸವರಾಜ್, ಶರಣು, ಯಮನೂರಪ್ಪ, ರಾಜೇಶ್, ಸಬ್ ಇನ್ಸ್ಪೆಕ್ಟರ್, ಆರ್ಟಿಒ ಇನ್ಸ್ಪೆಕ್ಟರ್ ಮುಂತಾದ ಸಿಬ್ಬಂದಿಗಳು ಇತರರು ಇದ್ದರು. ಸರ್ ಅದಕ್ಕೆ ಸರ್ ಇದು ಹಾಕಿದ್ದಾರೆ ಸರ್, ಪೇ ಮಾಡಿದ್ದಾರೆ ಸರ್.